ಇಡಿ ವಿಚಾರ ಎಲ್ಲಿಗೆ ಬಂತು ಅನ್ನುವಂಥ ಪ್ರಶ್ನೆ ಎದ್ದೇಳತ್ತೆ. ಮೂಢ ತನಿಖೆ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಬಂದೇಳತ್ತೆ. ಲೋಕಾಯುಕ್ತರು ತನಿಖೆ ಮಾಡ್ತಾ ಇದ್ದಾರೆ. ಇಡಿ ಅವರು ಕೂಡ ಜಾರಿ ನಿರ್ದೇಶನಾಲಯ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಇಲ್ಲಿಯವರೆಗೂ ಸಿದ್ದರಾಮಯ್ಯನವರನ್ನ ಮತ್ತು ಅವರ ಪತ್ನಿಯನ್ನ ಯಾಕೆ ವಿಚಾರಣೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಅವರ ಪತ್ನಿಯನ್ನ ಯಾವಾಗ ವಿಚಾರಣೆಗೆ ಮಾಡ್ತಾರೆ, ಕರೀತಾರ ಕರಿಯಲ್ವಾ, ಕರೆದಾಗ ಏನಾಗುತ್ತೆ, ಇಂಥ ಹಲವು ರೀತಿಯಾದಂಥ ಪ್ರಶ್ನೆಗಳು. ಫೈನಲಿ ಈಗ ಇಡಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಈ ನೋಟಿಸ್ ಮೂಲಕವಾಗಿ ಸಿದ್ದರಾಮಯ್ಯನವರ ಪತ್ನಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿರುವಂಥ ಪ್ರಶ್ನೆಗಳು ಏನೇನಿರ್ತವೆ ಅದಕ್ಕೆ ದಾಖಲೆಗಳನ್ನು ಕೂಡ ಮುಖ್ಯಮಂತ್ರಿಗಳ ಪತ್ನಿ ಕೊಡಬೇಕಾಗತ್ತೆ. ಬಟ್ ಈ ನೋಟಿಸ್ ಕೊಟ್ಟು ಮಾತ್ರಕ್ಕೆ ಅವರ ಅಪರಾಧಿನ ಅಂತಂದ್ರೆ ಅಲ್ಲ. ಈಗ ಇಡಿ ಮುಂದೆ ಇರುವಂಥ ಹಲವು ಪ್ರಶ್ನೆಗಳು ಎದ್ದೇಳುತ್ತೆ. ಏನು, ಇನ್ನುಳಿದಂಥ ಆರೋಪಿಗಳ ವಿಚಾರಣೆಯನ್ನ ಮಾಡಿದಾಗ ಅವರು ಕೊಟ್ಟಂತ ಹೇಳಿಕೆಗಳು ಪಾರ್ವತಿಯವರು ಕೊಡುವಂಥ ಹೇಳಿಕೆಗಳಿಗೆ ಮ್ಯಾಚ್ ಆಗುತ್ತಾ ಇಲ್ವಾ, ಎರಡರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ವ್ಯತ್ಯಾಸ ಇದ್ದಾಗ ಅದರ ಜಾಡನ್ನು ಹಿಡ್ಕೊಂಡು ಹೋಗ್ತಾರೆ. ಆಗ ನಿಜವಾಗಿರುವಂಥದ್ದು ಏನು ಅನ್ನುವಂಥದ್ದು ಬಯಲಿಗೆ ಬರುತ್ತೆ. ಆ ನಿಟ್ಟಿನಲ್ಲಿ ಈಗ ಜಾರಿ ನಿರ್ದೇಶನಾಲಯ ಹೆಜ್ಜೆಯನ್ನ ಇಡ್ತಾ ಇದೆ. ಇದು ಯಾವುದು? ಮನಿ ಲಾಂಡ್ರಿಂಗ್, ಅಕ್ರಮ ಹಣ ವರ್ಗಾವಣೆ ಆಗಿರುವಂಥ ಲೆಕ್ಕಾಚಾರಗಳು ಇದರಲ್ಲಿ ಇದೆ ಅನ್ನುವಂಥದ್ದನ್ನೇ ಇಡಿ ಹೇಳ್ತಾ ಇರೋದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇರುವಂಥ ಇಡಿ ಈಗ ಗಾಳವನ್ನು ಹಾಕಿರುವಂಥದ್ದು ಮುಖ್ಯಮಂತ್ರಿಗಳ ಪತ್ನಿಗೆ. ಸೊ ಮೂಡ ಕೇಸ್ನಲ್ಲಿ ಸಿಎಂ ಕುಟುಂಬಕ್ಕೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಯಾಕೆ ಸಂಕಷ್ಟ ಅನ್ಕೊಳ್ಬೇಕು, ಯಾಕೆ ಅಂದರೆ ಅವರ ಆಪ್ತರು ಪರಮಾಪ್ತರು ಎಲ್ಲ ಇದ್ದಾರಲ್ಲ, ಅವ್ರು ಹೇಳ್ತಾ ಇದ್ದಿದ್ದೇನು, ಇದರಲ್ಲಿ ಏನು ಸಿದ್ದರಾಮಯ್ಯನವ್ರದ್ದು ಕೈವಾಡ ಇಲ್ಲ, ಅವರನ್ನು ಸಿಲುಕಿಸುವಂಥದ್ದಿದೆ, ರಾಜಕೀಯವಾಗಿರುವಂಥ ಪ್ರೇರಣೆ ಇದರಲ್ಲಿದೆ, ಉದ್ದೇಶಪೂರ್ವಕವಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ವಾ. ಹಾಗಾಗಿ ಏನು ತಪ್ಪೇ ಇಲ್ಲ ಅನ್ನೋದಾದರೆ ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ಹಾಜರಾಗಿ ದಾಖಲಾತಿಗಳನ್ನು ಕೊಟ್ಟು ಬಂದರೆ ಆಗೋಯ್ತು. ಆಸ್ ಇಟ್ ಇಸ್ ಸಿಂಪಲ್. ಸಿಎಂ ಪತ್ನಿ ಪಾರ್ವತಿಯವರಿಗೆ ಇಡಿ ನೋಟಿಸನ್ನು ಕೊಟ್ಟಿದೆ. ಯಾಕೆ? 14 ಸೈಟ್ ವಿಚಾರಗಳಲ್ಲಿ. ಅದರಲ್ಲಿ ಅವರ ಆಪ್ತರು ಹೇಳ್ತಾ ಇರುವಂಥದ್ದೇನು, 3 ಎಕರೆ 16 ಗುಂಟೆಯನ್ನು ಅವ್ರು ಕಳ್ಕೊಂಡಿದ್ದಾರೆ. ಅದರ ಪರಿಹಾರ ರೂಪದಲ್ಲಿ 60-40ಯಲ್ಲಿ ಇದನ್ನು ಸೈಟನ್ನು 14 ಸೈಟ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಲೆಕ್ಕಾಚಾರಗಳು. 50-50 ಅನುಪಾತದಲ್ಲಿ. ಅದರ ಮುಂಚೆ 60-40 ಅನುಪಾತ ಇದ್ದಿದ್ದು 50-50 ಅನುಪಾತಕ್ಕೆ ತಂದಿಟ್ಬಿಟ್ರು. ಹಾಗಾಗಿ 14 ಸೈಟ್ ಕೊಟ್ಟರು. ಅದು ವಿವಾದ ಆಯ್ತು ಅಂದ ತಕ್ಷಣ ಅದನ್ನು ಕೂಡ ಕೊಟ್ಬಿಟ್ಟಿದ್ದೀವಿ, ನಮ್ದು ಇದರಲ್ಲಿ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಬಿಡೋಕ್ಕಾಗಲ್ಲ. ಇದನ್ನು PMLA ಆಕ್ಟ್ ನಡಿಯಲ್ಲಿ ಸಿಎಂ ಪತ್ನಿಗೆ ನೋಟಿಸನ್ನು ಕೊಟ್ಟಿರೋದು ಮನಿ ಲಾಂಡ್ರಿಂಗ್ ಕೇಸ್ನ ಅಡಿಯಲ್ಲಿ. ಹಾಗಾಗಿ ಈ ಮನಿ ಲಾಂಡ್ರಿಂಗ್ ಕೇಸ್ನ ಅಡಿಯಲ್ಲಿ ಈಗ ಪಾರ್ವತಿಯವರಿಗೆ ಯಾವ ರೀತಿಯಾಗಿ ಸಂಕಷ್ಟ ಆಗತ್ತೆ, ಅದು ಅವರ ಕೊಡುವಂಥ ಹೇಳಿಕೆಗಳ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಯಾಕೆ ಅಂತಂದರೆ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು ಇಡಿಯ ವಾದ. ಹಾಗಾಗಿನೇ 2 ಪ್ರೆಸ್ ನೋಟ್ಗಳನ್ನು ಆಚೆ ಬಿಟ್ಟಾಗ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಗೆ ಸೈಟ್ಗಳ ಹಂಚಿಕೆ ಆಗಿದೆ, ಯಾವ ಆಧಾರದ ಮೇಲೆ ಸೈಟ್ಗಳನ್ನು ಕೊಟ್ಟಿದ್ದಾರೆ, ಹೇಗೆ ಇದರಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದವ್ರ ಕೈವಾಡ ಇದೆ, ಅಧಿಕಾರಿಗಳು ಹೇಗೆ ಇದರಲ್ಲಿ ನಿಯಮಗಳ ಉಲ್ಲಂಘನೆ ಮಾಡಿ ಇಷ್ಟ ಬಂದಂಗೆ ಸೈಟ್ಗಳನ್ನು ಹಂಚಿಕೆಯನ್ನು ಮಾಡಿದ್ದಾರೆ, 50-50 ಅನುಪಾತವನ್ನು ಹೇಗೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಇವೆಲ್ಲವನ್ನು ಕೂಡ ಸಾರಾಂಶದ ರೂಪದಲ್ಲಿ ಕೊಟ್ಟು ಹೇಳಿದ್ದಾರೆ. ಈಗ ಇದು ಮುಖ್ಯಮಂತ್ರಿಗಳ ಪತ್ನಿಗೆ ನಿಜವಾಗಿಯೂ ಕೂಡ ಸಂಕಷ್ಟ ತರೋದೇ ಆದರೆ ಅದು ಅವರು ಕೊಡುವಂತಹ ಹೇಳಿಕೆಯ ಆಧಾರದ ಮೇಲೆ. ಅಲ್ಲಿ ಅಧಿಕಾರಿಗಳು, ಇನ್ನುಳಿದಂತಹ ಬಿಲ್ಡರ್ಗಳು, ಕೆಲವರನ್ನೆಲ್ಲ ಆರೋಪಿಗಳ ಸ್ಥಾನದಲ್ಲಿದ್ದರಲ್ಲ, ಅವರೆಲ್ಲ ವಿಚಾರಣೆಯನ್ನು ಮಾಡಿದಾಗ ಅವ್ರು ಕೊಟ್ಟಿರುವಂಥ ಹೇಳಿಕೆಗೆ ಇದು ಸಮಂಜಸವಾಗಿರುವಂಥ ಹೇಳಿಕೆಗಳಾದರೆ, ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳು ಅದಕ್ಕೂ ಟ್ಯಾಲಿ ಆಗೋದಾದರೆ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ಇಲ್ಲೇನಾದರೂ ಆ ಹೇಳಿಕೆಗಳಲ್ಲಿ ಉತ್ತರಗಳಲ್ಲಿ ವ್ಯತ್ಯಾಸಗಳು ಕಂಡು ಬಂದರೆ ಆಗ ಸಮಸ್ಯೆ ಆಗಬಹುದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಪತ್ನಿಗೆ ಮೊದಲ ನೋಟಿಸ್ ಏನು ಕೊಟ್ಟಂಗಿಲ್ಲ. ಇದು ಕಾರಣ ಈ ತಿಂಗಳಲ್ಲೇನೆ ಇದು 2ನೇ ನೋಟಿಸ್ ಆಗಿದೆ. ಈ ಮುಂಚೆನೂ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಇದೇ ತಿಂಗಳ 3ನೇ ತಾರೀಕಿಗೆ ಅನ್ಸುತ್ತೆ ಸಿಎಂ ಪತ್ನಿ ಅವರಿಗೆ. ಇದೇ ಮೊದಲ ನೋಟಿಸ್ ಅಲ್ಲ, ಇದೇ ತಿಂಗಳ ಜನವರಿ 3ನೇ ತಾರೀಕಿಗೆ ನೋಟಿಸನ್ನು ಇಡಿ ಕೊಟ್ಟಿತ್ತು. ಆ ನೋಟಿಸಿಗೆ ಅವರು ಉತ್ತರವನ್ನು ಕೊಡಬೇಕಾಗಿತ್ತು. ಅದಕ್ಕೆ ಟೈಮನ್ನು ಕೊಟ್ಟಿದ್ದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ 8ನೇ ತಾರೀಕು ಡೆಡ್ಲೈನನ್ನು ಕೊಟ್ಟಿದ್ದರು. ಬಟ್ ಹೋಗಿಲ್ಲ, ವಿಚಾರಣೆಗೂ ಕೂಡ ಹಾಜರಾಗಿಲ್ಲ, ಸಮಯಾವಕಾಶ ಬೇಕು ಅಂತ ಕೇಳಿಕೊಂಡಿದ್ರು. ಏನೂ ತಪ್ಪು ಇಲ್ಲ ಅನ್ನೋದಾದರೆ ಸಮಯಾವಕಾಶವನ್ನು ಯಾಕೆ ಕೇಳಬೇಕು? ನನ್ನ ಹತ್ರ ಇರುವಂಥದ್ದು ಆಸ್ ಇಟ್ ಇಸ್ ಸಿಂಪಲ್, 3 ಎಕರೆ 16 ಗುಂಟೆ ನನ್ನ ಹತ್ರ ಇತ್ತು. ಆ 3 ಎಕರೆ 16 ಗುಂಟೆಯನ್ನು ಬದಲಾಗಿ ಅವರು ನನಗೆ ಪರಿಹಾರದ ರೂಪದಲ್ಲಿ 14 ಸೈಟ್ ಕೊಟ್ಟಿದ್ರು. ಇದರಲ್ಲಿ ಏನಿದೆ ದಾಖಲೆಗಳನ್ನು ತೋರಿಸೋದು? ಏನೂ ತಪ್ಪಿಲ್ಲ ಅನ್ನೋದಾದರೆ, ಯಾವ ದುರುದ್ದೇಶನೂ ಇದರಲ್ಲಿ ಇಲ್ಲ ಅನ್ನೋದಾಗಿದ್ದಿದ್ರೆ. ಆದರೆ ಈಗ ಮಾಡ್ತಾ ಇರುವಂಥ ಆರೋಪಕ್ಕೂ ಇವರು ಅದಕ್ಕೆ ಕೊಡ್ತಾ ಇರುವಂಥ ಹೇಳಿಕೆಗಳಿಗೂ ನಡ್ಕೊಳ್ತಾ ಇರುವಂಥ ರೀತಿಗೂ
ಒಂದಿಷ್ಟು ವ್ಯತ್ಯಾಸಗಳು, ಒಂದಿಷ್ಟು ಪ್ರಶ್ನೆಗಳು, ಒಂದಿಷ್ಟು ಅನುಮಾನಗಳಿಗೆ ಅದು ಎಡೆ ಮಾಡಿಕೊಡುತ್ತೆ. ಯಾಕೆ ಅಂತಂದರೆ 3ನೇ ತಾರೀಕು ನೋಟಿಸ್ ಕೊಟ್ಟಾಗ ನಂದೇನು ತಪ್ಪಿಲ್ಲದೆ ಇದ್ದಿದ್ರೆ ನೋಟಿಸಿಗೆ ಹಾಜರಾಗ್ಬೋದಾಗಿತ್ತು. ದಾಖಲಾತಿಗಳನ್ನು ಕೊಟ್ಟು ನಾನು ನೋಡಿ ಹಿಂಗಿದೆ ಇಷ್ಟಿದೆ ಅಂತ ಹೇಳಿ. ಈಗ 21ನೇ ತಾರೀಕಿಗೆ 2ನೇ ನೋಟಿಸನ್ನು ಕೊಟ್ಟಿದ್ದಾರೆ. ಮೊದಲೇ ನೋಟಿಸ್ ಕೊಟ್ಟಿದ್ದು ಜನವರಿ 3ನೇ ತಾರೀಕಿಗೆ. ಆ ನೋಟಿಸು 8ನೇ ತಾರೀಕಿನೊಳಗಡೆಗೆ ವಿಚಾರಣೆಗೆ ದಾಖಲಾತಿಗಳನ್ನು ಕೊಡಬೇಕಾಗಿತ್ತು. ಈಗ 21ನೇ ತಾರೀಕಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ ಮುಖ್ಯಮಂತ್ರಿಗಳ ಪತ್ನಿ. ಹಾಗಿದ್ದಾಗ ಇನ್ ಡೀಟೇಲ್ ಆಗಿರುವಂಥ ಒಂದು ವರದಿಯನ್ನು ಮಾಡಿದ್ದೇವೆ. ಇದರ ಒಟ್ಟಾರೆ ಬೆಳವಣಿಗೆ ಏನಾಗಿದೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ. ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಇಡಿ ನೋಟಿಸ್. ವಾರದ ಹಿಂದೆಯೇ ನೋಟಿಸ್ ಕೊಟ್ಟ ಇಡಿ. ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ ಇಡಿ. ಹೌದು, ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಕಷ್ಟ ಶುರುವಾಗಿದೆ. 14 ಸೈಟು ಅಕ್ರಮವಾಗಿ ಪಡೆದಿರುವ ಆರೋಪ ಎದುರಿಸ್ತಾ ಇರುವ ಸಿಎಂ ಪತ್ನಿ ಪಾರ್ವತಿಗೆ ಇಡಿ ನೋಟಿಸ್ ರವಾನೆ ಮಾಡಿದೆ. ಕಳೆದ ಮಂಗಳವಾರದಂದೇ ಸಿಎಂ ಪತ್ನಿಗೆ ಇಡಿ ನೋಟಿಸ್ ಕೊಟ್ಟಿತ್ತು. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಮುರಳೀಕೃಷ್ಣನ್ ಅನ್ನೋ ಹೆಸರಿನಲ್ಲಿ ಈ ನೋಟಿಸ್ ಅನ್ನು ನೀಡಲಾಗಿದ್ದು PMLA ಆಕ್ಟ್ ಅನ್ನ ಉಲ್ಲೇಖ ಮಾಡಲಾಗಿದೆ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ನೀಡಿದೆ. ಆದರೆ ಇದು ಮೊದಲ ನೋಟಿಸ್ ಅಲ್ಲ, 2ನೇ ನೋಟಿಸ್. ಮೊದಲು ಹೇಳಿದಂಥ ನೋಟಿಸ್ನಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಕೇಳಲಾಗಿತ್ತು ಅನ್ನಲಾಗಿತ್ತು. ಆದರೆ ಈ ಬಾರಿ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯ ತನಿಖೆ ಈಗ ಮುಖ್ಯಮಂತ್ರಿಗಳ ನಿವಾಸಕ್ಕೆ ತಲುಪಿದ್ದು ನಾಳೆ ಅವರ ಪತ್ನಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವ ಕುತೂಹಲವನ್ನ ಹೆಚ್ಚಿದೆ. ಸಿಎಂ ಪತ್ನಿಗೆ ಇದು 2ನೇ ನೋಟಿಸ್. ಈ ಹಿಂದೆ ದಾಖಲಾತಿಗಾಗಿ ನೋಟಿಸ್. ಹಾಗೆ ನೋಡಿದ್ರೆ ಸಿಎಂ ಪತ್ನಿಗೆ ಇದು ಮೊದಲ ನೋಟಿಸ್ ಅಲ್ಲ. ಈ ಹಿಂದೆ ಜನವರಿ 3ರಂದು ಮೊದಲ ನೋಟಿಸ್ ಕೊಟ್ಟಿದ್ರು ಇಡಿ ಅಧಿಕಾರಿಗಳು. ಸೂಕ್ತ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚನೆ ಕೊಟ್ಟಿದ್ರು. ಈಗ ವಿಚಾರಣೆಗಾಗಿ ಮೊದಲ ನೋಟಿಸ್ ಕೊಡಲಾಗಿದ್ದು ನಾಳೆ ಸೂಕ್ತ ದಾಖಲೆಗಳನ್ನು ಸಲ್ಲಿಕೆ ಮಾಡುವಂತೆ ನೋಟಿಸ್ ಕೊಡಲಾಗಿದೆ. ಮೂಡಾ ಹಗರಣದಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ 2ನೇ ನೋಟಿಸ್ ಕೊಟ್ಟಿದೆ. ಜನವರಿ 3ನೇ ತಾರೀಕು ಮೊದಲ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲ ದಾಖಲೆಗಳನ್ನು ಒದಗಿಸುವಂತೆ ಕೂಡ ಕೇಳಿತ್ತು. ಜೊತೆಗೆ 9ನೇ ತಾರೀಕು ಅಟೆಂಡ್ ಆಗಬೇಕಾಗಿತ್ತು, ಅದಾಗಲಿಲ್ಲ. ಹಾಗಾಗಿ ಜನವರಿ 21ನೇ ತಾರೀಕು ಇಡಿ 2ನೇ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಆ ನೋಟಿಸನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರು ಹೇಳಿದ್ದಾರೆ ಪಾರ್ವತಿ ಅವರು. ಪ್ರಮುಖವಾಗಿ ಆ ಒಂದು ದಾಖಲೆಗಳ ವಿಚಾರದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಬೈರ್ತಿ ಸುರೇಶ್ ಅವರು ಮೂಡಾದಲ್ಲಿ ದಾಖಲೆಗಳನ್ನು ಎತ್ಕೊಂಡು ಹೋಗಿದ್ದಾರೆ ಅಂತಲೂ ಕೂಡ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಬೈರ್ತಿ ಸುರೇಶ್ ಅವ್ರಿಗೂ ಕೂಡ ಇಡಿ ನೋಟಿಸ್ ಜಾರಿ ಮಾಡಿದೆ. ಒಂದು ಕಡೆ ಇಡಿ ನೋಟಿಸ್ ಬಗ್ಗೆ ಬಂದಿದೆ ಅಂತ ಸಿಎಂ ಮತ್ತು ಬೈರ್ತಿ ಸುರೇಶ್ ಇಬ್ಬರೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ ಅಂತ ಸಿಎಂ ಸಿದ್ದರಾಮಯ್ಯ ಕಳೆದ ಒಂದು ವಾರದ ಹಿಂದೆ ಕೂಡ ಇಡಿ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ರು. ಹಾಗಾಗಿ ಈಗ ಕಾನೂನು ಹೋರಾಟ ಒಂದು ಕಡೆ ಆದರೆ ರಾಜಕೀಯ ಹೋರಾಟ ಇನ್ನೊಂದು ಕಡೆ ಮಾಡೋದಕ್ಕೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ರಣತಂತ್ರವನ್ನು ರೂಪಿಸ್ತಿದ್ದಾರೆ. ಹಾಗಾದರೆ ಮುಂದೆ ಏನಾಗುತ್ತೆ? ಎಲ್ಲದಕ್ಕೂ ಕೂಡ ಕೋರ್ಟ್ ಆದೇಶ ಏನು ಬರುತ್ತೆ ಅದರಂತೆ ಪಾರ್ವತಿ ಅವರು ನಡೆದುಕೊಳ್ಬೇಕಾಗತ್ತೆ. ಲೋಕಾಯುಕ್ತ ಕ್ಲೀನ್ ಚಿಟ್ ವದಂತಿ ಬೆನ್ನಲ್ಲೇ ನೋಟಿಸ್. ಸಿಎಂ ಕುಟುಂಬಕ್ಕೆ ಎದುರಾಯಿತು ತೀವ್ರ ಸಂಕಷ್ಟ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಎಂಬ ವದಂತಿಗಳು ಹರಿದಾಡಿತ್ತು. ಇದರ ಬೆನ್ನಲ್ಲೇ ಈಗ ಇಡಿ ನೋಟಿಸ್ ಸುದ್ದಿ ಹೊರಬಿದ್ದಿದೆ. ಇಡಿ ನೋಟಿಸ್ ಬೆನ್ನಲ್ಲೇ ಸಿಎಂ ಪತ್ನಿಗೆ ಸಂಕಷ್ಟ ಎದುರಾಗಿದೆ. ಅನಿವಾರ್ಯವಾಗಿ ವಿಚಾರಣೆ ಎದುರಿಸಲೇಬೇಕಾದ ಇಕ್ಕಟ್ಟಿನಲ್ಲಿ ಸಿಎಂ ಪತ್ನಿ ಪಾರ್ವತಿ ಸಿಲುಕೊಂಡಿದ್ದಾರೆ. ಇನ್ನು ಮೂಡಾ ಹಗರಣದ ತನಿಖೆಯನ್ನು ಮಾಡ್ತಾ ಇದ್ದಂಥ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಗಳ ಸುದ್ದಿ ಬೆನ್ನಲ್ಲೇ ಮೂಡಾದ ತನಿಖೆ ಮಾಡ್ತಿದ್ದಂಥ ಇಡಿ ಅಧಿಕಾರಿಗಳು ಮತ್ತೊಂದು ಸಮನ್ಸ್ ಅನ್ನ ಪಾರ್ವತಿ ಅವರಿಗೆ ಕೊಟ್ಟಂತದ್ದು. ಪಾರ್ವತಿ ಅವರಿಗೆ ಸಮನ್ಸ್ ಅನ್ನು ಕೊಟ್ಟು ತುರ್ತು ವಿಚಾರಣೆಗೆ ಹಾಜರಾಗಬೇಕು, 28ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಅದರ ಜೊತೆಗೆ ಲೋಕಾಯುಕ್ತದ ತನಿಖೆಯ ಮೇಲೆ ಪ್ರಭಾವ ಬೀರಲಿಕ್ಕೆ, ಜೊತೆಗೆ ಲೋಕಾಯುಕ್ತದ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಲಿಕ್ಕೆ ಈ ರೀತಿಯ ಪ್ರಕರಣವನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಸಚಿವ ಬೈರತಿ ಸುರೇಶ್ಗೂ ನೋಟಿಸ್ ಒಪ್ಪಿಕೊಂಡ ನಗರಾಭಿವೃದ್ಧಿ ಸಚಿವ. ಮೂಡಾ ಹಗರಣದಲ್ಲಿ A2 ಪಾರ್ವತಿ ಜೊತೆಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೂ ಕೂಡ ಇಡಿ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಇನ್ನು ಇಡಿ ನೋಟಿಸ್ ಕೊಟ್ಟಿರೋದನ್ನ ಸಚಿವ ಬೈರತಿ ಸುರೇಶ್ ಒಪ್ಪಿಕೊಂಡಿದ್ದಾರೆ. ಪ್ರಕರಣ ಕೋರ್ಟ್ನಲ್ಲಿದೆ, ಈಗೇನು ಮಾತನಾಡಲ್ಲ ಅಂತೇಳಿ ಸಚಿವ ಬೈರತಿ ಸುರೇಶ್ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ನೋಟಿಸ್ ಬಂದಿದೆ, ಕೋರ್ಟ್ಗೆ ಹೋಗಿದೆ, ನೋಡೋಣ ವಿಲ್ಸಿ. ಏನು ಹೇಳಲ್ಲ, ಈಗ ನೋಡೋಣ ವಿಲ್ಸಿ. ನೋಟಿಸ್ ಬಂದಿದೆ, ಕೋರ್ಟ್ಗೆ ಹೋಗಿದೆ, ನೋಡೋಣ ವಿಲ್ಸಿ. ಏನು ಹೇಳಲ್ಲ, ಈಗ ನೋಡೋಣ ವಿಲ್ಸಿ.
ಮೂಡಾದ ಸಂಪೂರ್ಣ ತನಿಖೆಯನ್ನು ಮಾಡಿದಂಥ ಇಡಿ ಅಧಿಕಾರಿಗಳು ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ಬೈರತಿ ಸುರೇಶ್ ಇಬ್ಬರಿಗೂ ಕೂಡ ಸಮನ್ಸನ್ನು ಕೊಟ್ಟಿರುವಂಥದ್ದು. ಸಮನ್ಸನ್ನು ಕೊಟ್ಟು ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮಧ್ಯಂತರ ರಕ್ಷಣೆಯನ್ನು ಕೊಡಬೇಕು, ಜೊತೆಗೆ ಇಡಿ ಕೊಟ್ಟಿರುವಂಥ ಸಮನ್ಸನ್ನು ಪ್ರಶ್ನೆ ಮಾಡಿ ಈ ಅರ್ಜಿ ಹೋಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಅರ್ಜಿಯು ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುವಂಥದ್ದು. ಮೂಡಾ ಹಗರಣದಲ್ಲಿ ಸಿಎಂ ಪತ್ನಿಗೆ ನೋಟಿಸ್ ನೀಡಿರೋದನ್ನ ಬಿಜೆಪಿ ಸ್ವಾಗತಿಸಿದೆ. ಮೂಡಾದಿಂದ ಯಾರಿಗೆ ಲಾಭ ಆಯಿತು, ಯಾರು ಅಕ್ರಮದ ಫಲಾನುಭವಿ ಅನ್ನೋದು ಗೊತ್ತಾಗಬೇಕಿದೆ ಅಂತೇಳಿ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಸಿಎಂ ಅವರ ಪತ್ನಿ ಬದಲಿ ನಿವೇಶನ ಪಡ್ಕೊಂಡಿರೋದು ಅಕ್ರಮ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಗರಣದಲ್ಲಿ ಹೇಗಾದರೂ ಪಾರಾಗಲಿಕ್ಕೆ ಸಿಎಂ ಯತ್ನಿಸ್ತಿದ್ದಾರೆ, ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಅಂತೇಳಿ ಹೈಕೋರ್ಟ್ ಹೇಳಿದ ಮೇಲೂ ಕೂಡ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿಯೋದು ತಪ್ಪಲ್ವೇ ಅಂತ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಮೂಡಾ ಹಗರಣದಲ್ಲಿಯೂ ಸಹಿತ ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳಿದ ನಂತರ ಅಧಿಕಾರದಲ್ಲಿ ಮುಂದುವರಿತಾ ಇರೋದೇ ಒಂದು ಅತ್ಯಂತ ಅನೈತಿಕ. ನಿಮಗೆ ಇಡಿ ನೋಟಿಸ್ ಕೊಟ್ಟರೆ ಮಾತ್ರ ಸುದ್ದಿ ಆಗ್ತೈತೆ, ಲೋಕಾಯುಕ್ತ ನೋಟಿಸ್ ಕೊಟ್ಟರೆ ಸುದ್ದಿನೇ ಆಗಲ್ಲ. ಯಾಕೆಂದರೆ ಲೋಕಾಯುಕ್ತ ಏನು ಮಾಡಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೀರಾ, ಲೋಕಾಯುಕ್ತ ಏನು ಕ್ರಮ ತೆಗೆದುಕೊಳ್ಳಲ್ಲ ಅಂತ ನೋಟಿಸ್ಗೆ ಬೆಲೆ ಇಲ್ಲ ಅಂತೀರಾ. ಅವ್ರ ಅಧಿಕಾರಿಗಳು ತಪ್ಪು ಹೋರಾಟ ಮಾಡಿದಿರಿ, ಈಗಲೂ ಆ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಯಾರು ಮಾಡಿದ್ದಾರೆ ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರೋ ಸಂಗತಿ. ಅಕ್ರಮ ನಡೆದಿರೋದು ನಿಜ. ಯಾರು ಮಾಡಿದ್ದಾರೆ, ಯಾರು ಕಾಲಘಟ್ಟದಲ್ಲಿ ಮಾಡಿದ್ದಾರೆ, ಯಾರು ಬೆನಿಫಿಷರ್ಸ್, ಅದರ ಲಾಭ ಪಡ್ಕೊಂಡವ್ರು ಯಾರು ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರುವ ಸಂಗತಿ. ಇಡಿ 142 ಸೈಟ್ಗಳನ್ನು ಮುಟ್ಕೋಲು ಹಾಕೊಳ್ಳುತ್ತೆ. ವೈನಾಟ್ ಲೋಕಾಯುಕ್ತ? ಈ ಮಧ್ಯೆ ಸಿಎಂ ಪತ್ನಿಗೆ ಕೊಟ್ಟಿರೋ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ನನಗೂ ಇದೇ ರೀತಿ ನೋಟಿಸ್ ಕೊಟ್ಟು ಕಾಟ ಕೊಟ್ಟರು ಅಂತ ಡಿಕೆಶಿ ಹೇಳಿದ್ದಾರೆ. ಆದರೆ ಪ್ರಕರಣ ಕೋರ್ಟ್ನಲ್ಲಿದ್ದು ಅನುಮಾನದಿಂದ ನೋಡಬಾರ್ದು ಅಂಥೇಳಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ಎ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡೋಕ್ಕೆ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ನೋಡಿ, ಅದು ಎನ್ಕ್ವೈರಿ ಮಾಡ್ತಿದ್ದಾರೆ. ಅದು ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ. ಇದೇನು ಹೊಸದಲ್ಲ. ಇಡಿ ಅವ್ರು ನೋಟಿಸ್ ಕೊಡೋದು, ಲೋಕಾಯುಕ್ತ ಕರೆಸೋದು ಇದೇನು ಹೊಸದಲ್ಲ. ಅದನ್ನು ನಾವು ಪಾಲಿಟಿಕಲಿ ನೋಡಬಾರ್ದು ಅಷ್ಟೇ. ಯಾಕಂದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ, ಮಾಡಲಿ. ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಒಂದು ಕಡೆ ಲೋಕಾಯುಕ್ತ ಮಾಡ್ತಿದ್ದಾರೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡೋದು ಅವಶ್ಯಕತೆ ಅಂತ. ಈಗ ನ್ಯಾಯಾಲಯಕ್ಕೂ ಹೇಳಬೇಕು, ಅದು ಒಬ್ಬರೇ ಮಾಡಬೇಕಾ ಇಬ್ಬರು ಮಾಡಬೇಕಾ ಅಂತ. ಸೊ ಅವ್ರು ಮಾಡಬೇಕು. ಅಲ್ಲಿವರೆಗೆ ನ್ಯಾಯಾಲಯ ಕದ ತಟ್ಟಬೇಕು ಅಷ್ಟೇ. ಈಗ ನಾವು ಎಲ್ಲದಕ್ಕೂ ಎಲ್ಲ ಸರಿ ರಾಜಕೀಯ ಅಂತ ಹೇಳಿಕ್ಕಾಗಲ್ಲ, ಎಲ್ಲನೂ ಲೀಗಲ್ ಅಂತ ಹೇಳಕ್ಕಾಗಲ್ಲ. ಆ ಸಂದರ್ಭಕ್ಕೆ ಕೇಳಬೇಕಾಗ್ತದೆ. ಕೂಲ್ ಶಿವಣ್ಣ ಶಿವಣ್ಣ ಆರೋಗ್ಯ ವಿಚಾರಣೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೇ ನಟ ಶಿವರಾಜ್ ಕುಮಾರ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ. ಅಮೆರಿಕಾದಲ್ಲಿ ಮಾಡಲಾದ ಆಪರೇಷನ್ ಬಗ್ಗೆಯೂ ಕೂಡ ಮಾಹಿತಿ ಪಡೆದುಕೊಂಡಿದ್ದಾರೆ. ಒಟ್ನಲ್ಲಿ ಸಿಎಂ ಪತ್ನಿಗೆ ಇಡಿ ನೋಟಿಸ್ನಿಂದ ಪ್ರಕರಣಕ್ಕೆ ಇನ್ನೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಂದೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.